ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಸೈಯದ್ ಆಸಿಫ್ ಖತೀಬು ಅವರ ಒಂದು ನೇತೃತ್ವದಲ್ಲಿ ಹೊಸದಾಗಿ ಇಂದಿರಾನಗರ್ ಬ್ಲಾಕು ಮತ್ತು ಬೊಮ್ಮಾಪುರ ಬ್ಲಾಕಿನ ಹೊಸ ಅಧ್ಯಕ್ಷರ ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊಹಮ್ಮದ್ ಖಾನ್ ಜಕಾತಿ ಅನ್ನುವಂಥವ್ರು ಇವರು ಇಂದಿರಾ ಬ್ಲಾಕಿನ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಇವತ್ತು. ಜೊತೆಗೆ ಅದೇ ರೀತಿಯಾಗಿ ದಾದಾಪೀರ್ ಆರ್ ಕರ್ನೂಲ್ ಅವರು ಕೂಡ ಬೊಮ್ಮಾಪುರ್ ಬ್ಲಾಕಿನ ಅಧ್ಯಕ್ಷರಾಗಿ ಇವತ್ತು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರ ಒಂದು ವಿಶೇಷ ಈ ಘಟಕದಲ್ಲಿ ಈ ಯುವಕರು ಭಾಳ ಆ್ಯಕ್ಟಿವ್ ಆಗಿ ಹಿಂದಿನಿಂದ ಕಾಂಗ್ರೆಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದನ್ನು ಗುರುತಿಸಿ ಇವತ್ತು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಭಾಳ ಸದೃಢವಾಗಿ ಕೆಳಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಪಕ್ಷವನ್ನು ಕಟ್ಟಬೇಕನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಯುವಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ನಾನು ಕೂಡ ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಈ ಯುವಕರ ಇಬ್ಬರು ಯುವಕರ ಒಂದು ನೇತೃತ್ವದಲ್ಲಿ ಬೊಮ್ಮಾಪುರ್ ಮತ್ತು ಇಂದಿರಾಪುರ್ನ ಬ್ಲಾಕಿನ ಅಧ್ಯಕ್ಷರುಗಳಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮೂಲಕ, ಒಳ್ಳೆಯ ಸಂಘಟನೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಒಂದು ಗಟ್ಟಿ ಬುನಾದಿ ಹಾಕಲಿಕ್ಕೆ, ಇನ್ನೂ ಹೆಚ್ಚಿನ ಬುನಾದಿ ಹಾಕಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಅವರು ಮಾಡ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೆ ನಾನು ಇವತ್ತು ಆ ಒಂದು ಆದೇಶ ಪತ್ರ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ, ಆಸಿಫ್ ಖತೀಬ್ ಅವರ ಒಂದು ಸಮ್ಮುಖದಲ್ಲಿ ಅವರಿಗೆ ಕೂಡ ಇವತ್ತು ಆ ಒಂದು ಆದೇಶ ಪತ್ರವನ್ನು ಕೊಟ್ಟಿದ್ದೀವಿ. ಒಳ್ಳೆಯ ಕೆಲಸ ಮಾಡಿ ಯಶಸ್ವಿಯಾಗಿ ಅನೇಕ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಜಾತಿ ಧರ್ಮದ ಹೆಸರಿನಲ್ಲಿ BJPಯವರು ಇವತ್ತು ಏನು ದೇಶವನ್ನು, ರಾಜ್ಯವನ್ನು, ಜಿಲ್ಲೆಯನ್ನು, ಊರನ್ನು ಒಡೆಯುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಇವರು ಭಾಳ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಯಾರಿಗೆ ಏನು ಪೋಸ್ಟ್ ಕೊಟ್ಟಿರಲ್ಲ ಸರ್, ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟಿ ಇರ್ತೈತೆ ಅದ್ರ ಬಗ್ಗೆ ಹೇಳಿ ಸರ್. ಸಂಪೂರ್ಣವಾಗಿ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅಂದರೆ ಇಟ್ಸ್ ಎ ಪವರ್ಫುಲ್ ಪೋಸ್ಟ್. ಮೈನಾರಿಟಿ ಒಂದು ಡಿಪಾರ್ಟ್ಮೆಂಟ್, ಈಗ ನಮ್ಮಲ್ಲಿ ಮೇನ್ ಕಾಂಗ್ರೆಸ್ ಒಂದು, ಸ್ಟೇಟ್ ಲೆವೆಲ್ ಕಮಿಟಿ ಒಂದಿರ್ತದೆ, ಜಿಲ್ಲಾ ಕಾಂಗ್ರೆಸ್ ಬೇರೆ ಇರ್ತದೆ. ಅದೇ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ವಿಂಗ್ಗಳು, ಅಲ್ಪಸಂಖ್ಯಾತರ ಘಟಕ ಬೇರೆ, ಮಹಿಳಾ ಘಟಕ ಬೇರೆ, ಸೇವಾದಳ ಬೇರೆ, ಯೂತ್ ಕಾಂಗ್ರೆಸ್ ಬೇರೆ, ಈ ರೀತಿ ಬೇರೆ ಬೇರೆ ವಿಂಗ್ಗಳಲ್ಲಿ ಅವರು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅಲ್ಪಸಂಖ್ಯಾತರ ಒಂದು ಅಧ್ಯಕ್ಷರು ಮಾಡಿಬಿಟ್ಟು ವಿಶೇಷವಾಗಿ ಅಲ್ಪಸಂಖ್ಯಾತರ ಏನು ಸಮಸ್ಯೆಗಳು, ಸರ್ಕಾರಕ್ಕೆ ಅವರಿಂದ ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು ಮತ್ತು ಎಲ್ಲಿ ಅವ್ರನ್ನೆಲ್ಲ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಕರೆತರುವಂಥ ಕೆಲಸ ಮಾಡುವುದು, ಅವ್ರಿಗೆ ಹೆಚ್ಚು ಶಿಕ್ಷಣ ಕೊಡಲಿಕ್ಕೆ, ಪೂರಕವಾದಂಥ ವಾತಾವರಣ ಮಾಡಲಿಕ್ಕೆ ಅವರು ಕೂಡ ಎಲ್ಲ ಆ ಭಾಗದ ಶಾಸಕರು, ಯಾರ್ಯಾರು ಪಕ್ಷದ ಮುಖಂಡರಿದ್ದಾರೆ ಅವ್ರ ಜೊತೆಗೆ ಸೇರಿಕೊಂಡು ಆ ಜನರು ಎಲ್ಲಿ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಆ ಯೋಜನೆಗಳನ್ನೆಲ್ಲ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಜೊತೆಗೆ ಪಕ್ಷವನ್ನು ಕಟ್ಟಲಿಕ್ಕೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಒಂದು ಏನು ಹೆಚ್ಚಿನ ಜನಸಂಖ್ಯೆ ಈ ಭಾಗದಲ್ಲಿ ಐತಿ ಅವ್ರನ್ನೆಲ್ಲ ಕೂಡ ಆರ್ಗನೈಸ್ ಮಾಡುವಂಥದ್ದು, ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂಥದ್ದು, ಯಾವ ರೀತಿ ಕಾಂಗ್ರೆಸ್ ಪಕ್ಷದಿಂದ ಏನು ಲಾಭ ಇದೆ, ಯಾತಕ್ಕಾಗಿ ಕಾಂಗ್ರೆಸ್ ಪಕ್ಷ ಬೇಕು, ಯಾತಕ್ಕಾಗಿ ಈ ಮನುವಾದಿಗಳನ್ನ ದೂರಿಡಬೇಕಂತಂದರೆ ಯಾವ ರೀತಿಯ ಹೋರಾಟಗಳಿರಬೇಕು, ಯಾವ ರೀತಿ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಹೊಡಿತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಇಲ್ಲ ಸಲ್ಲದ ಆರೋಪಗಳ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸುವಂಥ ಕೆಲಸ ಕುತಂತ್ರಗಳನ್ನು ಏನು ಮಾಡ್ತಾ ಇದ್ದಾರೆ, ಅವನ್ನೆಲ್ಲ ಕೂಡ ನಿಭಾಯಿಸಲಿಕ್ಕೆ ಭಾಳ ಸಶಕ್ತವಾಗಿ ಯುವಕರ ಪಡೆಯನ್ನು ಕಟ್ಟುವುದರ ಮೂಲಕ ಇವರು ಒಂದು ಒಳ್ಳೆಯ ಪಕ್ಷದ ಶಕ್ತಿಯಾಗಿ ಬೆಳಿಬೇಕು ಅನ್ನುವಂಥದ್ದು. ಸರ್, SIR ಎಷ್ಟು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತವಾಗಿ ಕೂಡ ಇವತ್ತು 2002ನಲ್ಲಿ SIR ಆಗಿದ್ದು, ಈಗ 2025ಗೆ ಈಗ ಪ್ರಾರಂಭ ಆಗಿದೆ. ಬಹುಶಃ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ. ಬಹುಶಃ ತಮಿಳುನಾಡಿನಲ್ಲಿ ಸುಮಾರು 80,000 ಮತಗಳನ್ನು ಡಿಲೀಷನ್ ಮಾಡುವಂಥದ್ದು, ಎಲ್ಲೆಲ್ಲಿ ಅದು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳು ಯಾವ ರೀತಿ ಇರ್ತಾವ
ಅದನ್ನು ಡಿಲೀಷನ್ ಮಾಡೋದು, ತಮಗೆ ಬೇಕಾದಂಥ ಓಟುಗಳನ್ನು ಎಡಿಷನ್ ಮಾಡುವಂಥದ್ದು, ಎಡಿಷನ್ ಡಿಲೀಷನ್ ಮೂಲಕ ಎಲ್ಲೋ ಕಡೆ ಇದ್ದಂಥ ವೋಟರ್ಸನ್ನು ಕೂಡ ಅವರ ಹಕ್ಕುಗಳನ್ನು ಕೂಡ ಕಸಿದುಕೊಳ್ಳುವಂಥ ಕೆಲಸ ಇವತ್ತು BJP ಭಾಳ ದೊಡ್ಡ ಕುತಂತ್ರ ಮಾಡ್ತಾ ಇದೆ, ವೋಟ್ ಚೋರಿ ಮಾಡ್ತಾ ಇದೆ. ಅದಕ್ಕೆ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ಬಹಳ ಪ್ರೂವ್ ಮಾಡಿ ತೋರಿಸಿದ್ದಾರೆ, ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೀವು ಯಾವ ರೀತಿ ವೋಟ್ ಎಡಿಷನ್ ಮಾಡಿದ್ರಿ, ಯಾವ ರೀತಿ ಡಿಲೀಷನ್ ಮಾಡಿದ್ರಿ, ಒಂದೇ ಮನೆಯಲ್ಲಿ ನೂರಾರು ವೋಟ್ ಇರುವಂಥದ್ದು, ಅಲ್ಲಿ ಯಾವುದೋ ಅಡ್ರೆಸ್ ಇಲ್ಲ ಅಂದರೂ ಕೂಡ ಅಲ್ಲಿ ವೋಟನ್ನು ಸೇರಿಸುವಂಥದ್ದು, ಇವೆಲ್ಲ ನೀವೇನು ಕುತಂತ್ರ ಮಾಡ್ತಾಯಿದ್ರಿ ಅವನ್ನೆಲ್ಲ ಕೂಡ ಬಯಲೆಳೆಯಲಿಕ್ಕೆ ಇವತ್ತು ಈ ವಿಂಗ್ಗಳೇನಿದಾವೆ, ಈ ವಿಂಗ್ಗಳೇ ಮೈನಾರಿಟಿ ಎಸ್ಪೆಷಲಿ ಈ ವೋಟ್ಗಳನ್ನು ಹೆಚ್ಚು ಡಿಲೀಷನ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಇವರು ಭಾಳ ಪ್ರತಿ ಹಂತದಲ್ಲಿ ಕೂಡ ಎಲ್ಲಿ ಕೂಡ ವೋಟ್ ಡಿಲೀಟ್ ಆಗಲಾರ್ದಂಗೆ ಆ ವೋಟ್ರ್ ಲಿಸ್ಟ್ಗಳನ್ನ ಇಟ್ಕೊಂಡು 2002 ಆ್ಯಂಡ್ 2000 ಹೊಸದಾಗಿ ಇದ್ದಂಥ ಹಿಂದೆ ನಡೆದಂಥ 23 ಚುನಾವಣೆ ಇವೆಲ್ಲ ವೋಟರ್ಸ್ ಟ್ಯಾಲಿ ಮಾಡೋದ್ರ ಮೂಲಕ ಯಾರು ಡಿಲೀಷನ್ ಎಡಿಷನ್ ಅನ್ನುವಂಥದ್ದು ಆಗ್ತಾಯಿದೆ ಅನ್ನುವಂಥದ್ದು ಅದರ ಮೇಲೆ ನಿಗಾ ವಹಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಇದು ದೇಶಕ್ಕೆ ಮಾರಕವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಕುತಂತ್ರ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಇವತ್ತು ಇವರೆಲ್ಲರೂ ಸನ್ನದ್ಧರಾಗಬೇಕು. ಭಾಳ SIRನಿಂದ ಭಾಳ ಕೆಟ್ಟ ವಿವಿಧ ರಾಜ್ಯಗಳೆಲ್ಲ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ, ಮತ್ತು ಯಾವ ರೀತಿ ಇವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೋಡಿದ್ವಿ. ಅದು ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಇದು ಜಾಗೃತಗೊಳಿಸುವಂಥ ಕೆಲಸ, ಮತದಾರರಲ್ಲಿ ಜಾಗೃತಿಗೊಳಿಸುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ತುಂಬ ಥ್ಯಾಂಕ್ ಯು ಸರ್.